ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ನಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರತಿಯೊಂದು ದಿನವೂ ಯಾವುದೋ ಒಂದು ಶೋಧನೆಯಿಂದ ನಾವು ನಡೆಸಲ್ಪಡುತ್ತಾ ಇದ್ದೇವೆ. ಶರೀರದ ಆಶೆ ಇರಬಹುದು, ಕಣ್ಣಿನ ಆಶೆ ಇರಬಹುದು, ಬದುಕು ಬಾಳಿನ ಡಂಬ, ಇವುಗಳಿಂದ ಯಾವುದೋ ಒಂದರಿಂದ ನಾವು ಪ್ರತಿಯೊಂದು ದಿನ ಶೋಧನೆಗೆ ಒಳಗಾಗುತ್ತಲೇ ಇದ್ದೇವೆ. ಆದರೆ ಕರ್ತನು ನಮಗೆ ಅಭಯ ನೀಡುತ್ತಿರುವಂತಹ ಮಾತು, ಲೋಕದಲ್ಲಿ ಸಂಕಟ ಉಂಟೆಂದು ಮುಂಚೆಯೇ ಹೇಳಿರುವ ಪ್ರಕಾರ ಅವುಗಳಿಗೆ ಅಧೈರ್ಯ ಪಡದೆ ಧೈರ್ಯವಾಗಿರೋಣ. ಎಂತಹ ಸಂಕಟ ಶ್ರಮೆಗಳು ಬಂದರೂ ಆತ್ಮಿಕ ಜೀವಿತದಲ್ಲಿ ನಾವು ಮುಂದೆ ಸಾಗೋಣ. ಕಾರಣವೇನೆಂದರೆ ಲೋಕವನ್ನು ಜಯಿಸಿದ ಕರ್ತನು ನಮ್ಮೊಂದಿಗಿದ್ದಾರೆಂದು ನಾವು ನಂಬಬೇಕು. ನಿನಗೆ ಎದುರಾಗುವ ಎಲ್ಲ ಸಂಕಟ ಶ್ರಮೆಗಳಲ್ಲಿ ಕರ್ತನು ಸಹಿಸಲು ಕೃಪೆ ನೀಡುವರು, ಇದು ನಿಜ. ಅಥವಾ ಅವುಗಳಿಂದ ತಪ್ಪಿಸಿಕೊಳ್ಳಲು ನಿನಗೆ ಮಾರ್ಗವನ್ನು ತೋರುವರು. ಅಥವಾ ಪರಿಸ್ಥಿತಿಗಳನ್ನೇ ನಿನಗೆ ಅನುಕೂಲಕರವಾಗಿ, ಅಂದರೆ ನಿನಗೆ ಹಿತಕರವಾದ ರೀತಿಯಲ್ಲಿ ಮಾರ್ಗವನ್ನು ತಾನೇ ದೇವರು ಸಿದ್ಧಪಡಿಸುವರು ಎಂಬುದನ್ನು ಎಂದಿಗೂ ಮರೆಯದಿರಿ. ಕರ್ತನನ್ನು ನೋಡುತ್ತಾ ಸಹಿಸಲು ಕೃಪೆಗೋಸ್ಕರ ಕರ್ತನಲ್ಲಿ ನಾವು ಪ್ರಾರ್ಥಿಸೋಣವೇ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ತಂದೆಯೇ, ಲೋಕವನ್ನು ಜಯಿಸಿದ ಜಯವೀರನಾದ ದೇವರೇ, ನಿಮಗೆ ಸ್ತೋತ್ರ. ಅನೇಕ ಸಂಕಟ ಶ್ರಮೆಗಳು ನಮ್ಮ ಜೀವಿತದಲ್ಲಿ ಎದುರಾಗುತ್ತಿರುವಾಗ ಭಯಪಡದೆ, ಅಧೈರ್ಯ ಪಡದೆ ಅವುಗಳಲ್ಲಿ ಜಯ ಹೊಂದಲು ಕೃಪೆ ನೀಡಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.